ನೀನೊಬ್ಳನ್ನೇ ಅಲ್ಲ ಕಣೆ, ಯಾರನ್ನು ಸುಮ್ಮನೆ ಬಿಡಲ್ಲ. ನಮ್ರತಾ, ಅವಳು ಮಾತಿಗೆಲ್ಲ ಒಪ್ಕೋಬೇಡ ಅಂತ ಹೇಳಮ್ಮ ನಿಮ್ಮ ಅಕ್ಕನಿಗೆ. ಅದು ಹೇಗೆ ಒಪ್ಕೊಳ್ಳಲ್ವೋ ನಾನು ನೋಡ್ತೀನಿ. ಈ ಧನ ಪಿಶಾಚಿ ಯಾರನ್ನೂ ಬಾಳೋದಕ್ಕೆ ಬಿಡೋದಿಲ್ಲ. ದುಡ್ಡು 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 ಅಂತ ದುಡ್ಡಿನ ಭೂತಾನೆ ಹೊಕ್ಕೊಂಡಿದೆ ಇವರಿಗೆ. ದುಡ್ಡು ಅಂತಿದ್ರೆ ಸಾಕು. ಅಂದಾಗಿ ಕಾಲೊಂದ್ ಸರಿ ಇದ್ದಿದ್ರೆ ನಾನೇ ಅಂಗಡಿಗೆ ಹೋಗಿ ಕೆಲಸ ಮಾಡ್ತಿದ್ದೆ. ಈ ಪಾಪಿಷ್ಟೇ ಮಾತು ಕೇಳ್ಕೊಂಡು ಅದ್ ಹೆಂಗ್ 3 ತಿಂಗಳು ಮನೇಲಿರೋದು? ಹಾಗಲ್ಲ ಕಣಮ್ಮ, ಹಾಗಲ್ಲ. ಇನ್ನು ನಮ್ಮ ಇಂಥ ಟೈಮಲ್ಲಿ ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆರೋಗ್ಯ ಹಾಳಾಗತ್ತೆ. ಯೋಚನೆ ಮಾಡಬೇಡಿ ಅಂತ ಹೇಳು. ನಮ್ಮ ಅಪ್ಪಂಗೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ. ಆದರೆ ನಮ್ಮಪ್ಪ ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಚಿಂತೆ ಮಾಡಬೇಡಿ ಅಂತ ಅಪ್ಪಂಗೆ ಹೇಳು. ನಮ್ಮ ಯಾರು ಏನೇ ಮಾತಾಡ್ಕೊಳ್ಳಿ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಕ್ಕೆ ಹೇಳು. ನಮ್ಮ ಅಪ್ಪ ಹುಷಾರಾಗೋವರೆಗೂ ಈ ಮನೇನ ನಾನು ನೋಡ್ಕೋತೀನಿ. ನಾನಿನ್ನು ಬರ್ತೀನಿ ನಮ್ಮ. ನೋಡಿದ್ಯಾ ತಾತ? ನೀನೇನೋ ಸತ್ತು ಸ್ವರ್ಗಕ್ಕೆ ಸೇರ್ಕೊಂಡೆ, ಆದ್ರೆ ನಾನು ಸಂಸಾರ ಕಟ್ಕೊಂಡು ಶೋಕಾಚರಣೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ. ಎಷ್ಟೇ ಈಜಿ ದಡ ಸೇರಕ್ಕೆ ಟ್ರೈ ಮಾಡಿದ್ರು ಈ ಹಾಳಾದ ಅಲೆಗಳು ಬಂದು ಮುಂದಕ್ಕೆ ಹೋಗಕ್ಕೆ ಬಿಡ್ತಿಲ್ಲ ತಾತ. ಮೊದಲ ಸಪ್ತಮಿಗೆ ಈ 10 ಲಕ್ಷದ ವಿಚಾರದಲ್ಲಿ ನನ್ನ ಮೇಲೆ ಕೋಪ ಇದೆ. ಅಷ್ಟು ಸಾಲದು ಅಂತ ಸಮರ್ಥನ ಜಾಮೀನು ಕೊಟ್ಟು ಬಿಡಿಸಿಲ್ಲ ಅಂತ ಇಡೀ ಫ್ಯಾಮಿಲಿ ನನ್ನ ಕೆಂಗನಲ್ಲಿ ಕೆಕ್ಕರಿಸಿ ನೋಡ್ತಿದ್ದಾರೆ. ಇಷ್ಟು ಸಾಲದು ಅಲೆಗಳು ಅನ್ಕೊಂಡ್ರೆ ಇನ್ನೊಂದು ಸುನಾಮಿ ಅಲೆನೇ ಬರ್ತಿದೆ ತಾತ. ಸಪ್ತಮಿಯವರಪ್ಪ 3 ತಿಂಗಳು ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಯೂದ್ರುಗಳ ಜೊತೆ ಈಗ ಆ ಟ್ರಬಲ್ ಬೇರೆ ಯಾಕೋ ನನ್ನ ತಲೆ ಮೇಲೆ ಹೇಳೋ ತರ ಕಾಣ್ತಿದೆ. ಭಾರನ್ ಹೊತ್ತು ದಾರಿಲಿ ಡೆತ್ ಆಗೋದಿಕ್ಕೆ ನನಗಿಷ್ಟ ಇಲ್ಲ ತಾತ. ಎಷ್ಟೇ ಆಗ್ಲಿ ನಾನು ನಿನ್ನ ಮೊಮ್ಮಗ ಅಲ್ವಾ? ಅದಕ್ಕೆ ಇದೆಲ್ಲದ್ರಿಂದ ತಪ್ಪಿಸ್ಕೋಬೇಕಂತ ರಾತ್ರಿ ನಿದ್ದೆ ಮಾಡ್ದೆ ಒಳ್ಳೆ ಪ್ಲಾನ್ ರೆಡಿ ಮಾಡಿದ್ದೀನಿ. ಈಗ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಸಪ್ತಮಿ ಹತ್ರ ಹೇಳಿದ್ರಲ್ವ ಪ್ರಾಬ್ಲಮ್ಮು. ಸಪ್ತಮಿನೇ ಈ ಜಾಯಿಂಟ್ ಫ್ಯಾಮಿಲಿ ಸವಾಸನೆ ಬೇಡ. ಈ ಸಂಸಾರದ ಜಂಜಾಟದಲ್ಲಿ ಸಿಕ್ಕಿ ನುಚ್ಚು ನೂರಾಗೋದಕ್ಕೆ ನಂಗೆ ಇಷ್ಟ ಇಲ್ಲ. ನಡ್ರಿ ಬೇರೆ ಮನೆ ಮಾಡ್ಕೊಂಡು ಅಂತ ಗೋಗರಿಬೇಕು. ಆತರ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಏನ್ ಪ್ರಾಬ್ಲಮ್ ಮಗನೇ ಅಂತ ಕೇಳ್ತಿದ್ಯಾ? ಈಗಲೇ ಹೇಳಿದ್ರೆ ಮಜಾ ಇರಲ್ಲ ತಾತ. ಆಚೆ ಹೋಗಿ ನನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಜೊತೆಲಿದ್ದು ವರ್ಕೌಟ್ ಆಗೋ ಥರ ಆಶೀರ್ವಾದ ಮಾಡು. ಮಾಡು. ಮಾಡ್ದಾ? ತಾತ, ಇದರಲ್ಲಿ ಬರೀ 15,000 ಅಷ್ಟೇ ಇದೆ. ಇದನ್ನ ಇಟ್ಕೊಂಡು ಹೆಂಗ್ ಆಟಾಡಿಸ್ತೀನಿ ನೋಡ್ತಿರೋ. ಬಾರೋ ಬಾ, ಒಳಗೋಗೋಣ. ಲವ್ ಸಮರ್ಥ, ಬಾ ಅಂತ ಹೇಳಿದ್ನಲ್ಲ. ನೋಡು, ಇದು ನಿನ್ನ ಮನೆ. ಅಲ್ಲಲ್ಲ, ಇನ್ನು ಮೇಲೆ ಇದೇ ನಿನ್ನ ಮನೆ. ಬಾ ಒಳಗೆ. ಮಂಜು, ಯಾರು ಬಂದಿದ್ದಾರೆ ನೋಡು. ಅಣ್ಣ ಬಾ. ಹೇಗಿದ್ಯಾ ಸಮರ್ಥಣ್ಣ? ಪೊಲೀಸರು ನಿನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿ ಎಷ್ಟು ಫೀಲ್ ಆಯ್ತು ಗೊತ್ತಾ? ಓಹೋ, ಸಮರ್ಥ, ಯಾವಾಗ ಬಂದೆ? ಈಗ ತಾನೇ ಬಂದೆ ಆಕಾಶ್. ಆಲ್ ಓಕೆ? ಆಕಾಶ್, ಸಮರ್ಥಣ್ಣ ನಮ್ಮನೆಗೆ ಬಂದಿದ್ದಾರೆ ಅಂತ ಅಂದ್ಮೇಲೆ ಎವ್ರಿಥಿಂಗ್ ಇಸ್ ಓಕೆ.
ನಾವಿದ್ಮೇಲೆ ನಮ್ ಸಮರ್ಥಣ್ಣಂಗೆ ಏನೂ ಆಗಲ್ಲ ಅಲ್ವಾ ಪಪ್ಪ? ಏ ಕರೆಕ್ಟ್ ಮಂಜು. ಸಮರ್ಥು ನನ್ನ ಮಗ, ಅವನಿಗೆ ಏನಾಗೋದಕ್ಕೂ ನಾನ್ ಬಿಡಲ್ಲ. ಹಾ, ಆದ್ರೂ ಸಪ್ತಮಿ ನಿನ್ನ ಅತ್ಕೆ ಆಗಿ ನಿನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಿನ್ನ ಅರೆಸ್ಟ್ ಮಾಡಿಸ್ಬಾರ್ದಿತ್ತು ಅಣ್ಣ. ಮಂಜರಿ, ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯಭಾಮ ಅವರು. ಕಂಪ್ಲೇಂಟ್ ಕೊಟ್ಟಿದ್ದು ಸತ್ಯಭಾಮನೇ ಇರ್ಬೋದು, ಆದ್ರೆ ಕೊಡೋ ತರ ಮಾಡಿದ್ಯಾರು? ಆ ಸಪ್ತಮಿ. ನಿನ್ನ ಹೇಗಾದ್ರೂ ರಿಲೀಸ್ ಮಾಡಿಸ್ಬೇಕು ಅಂತ ನಾನು ಮತ್ತೆ ಪಾಪ ತುಂಬಾ ಜನ ಲಾಯರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆದ್ರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರೋದ್ರಿಂದ ಎಲ್ಲಿ ಹೋದ್ರೂ ಕೆಲಸ ಆಗ್ತಿರ್ಲಿಲ್ಲ. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಬೆಸ್ಟ್ ಲಾಯರ್ನ ಹುಡುಕಿ ನಿನ್ಗೆ ಬೇಲ್ ಕೊಡಿಸಿದ್ದಾರೆ. ಸಮರ್ಥ, ಇದನ್ನೆಲ್ಲ ನಾವು ಕೊಚ್ಕೊಳಕ್ಕೆ ಹೇಳ್ತಾ ಇಲ್ಲ. ನಿನಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ನನ್ನಿಂದ ಸುಮ್ಮನೆ ಇರಕ್ಕಾಗೋದಿಲ್ಲ ಕಣೋ. ಸಮರ್ಥಣ್ಣ, ಇನ್ ಮುಂದೆ ನೀನ್ ಎಲ್ಲೂ ಸ್ಟೇ ಆಗ್ಬೇಡ. ನಮ್ ಜೊತೆಗೆ ನಮ್ಮ ಮನೇಲೆ ಇದ್ಬಿಡು, ಓಕೆನಾ? ಏಯ್, ಹೇಗಿರೋದಂತೆಲ್ಲ ಯೋಚನೆ ಮಾಡಬೇಡ ಸಮರ್ಥ. ಈ ಮನೇಲಿ ನಾನು ಹೇಗೋ ನೀನು ಹಾಗೆ. ಅಪ್ಪ ನಿನ್ನ ಮಗ ಅಂತಾನೆ ಅನ್ಕೊಂಡಿದ್ದಾರೆ. ಸಮರ್ಥ್, ನೀನ್ ಟಯರ್ಡ್ ಆಗಿದ್ಯಾ? ಹೋಗಿ ರೆಸ್ಟ್ ಮಾಡು. ಆಕಾಶ್, ಇವನ್ನ ಕರ್ಕೊಂಡು ಹೋಗಮ್ಮ. ಸರಿಯಪ್ಪ. ಸಮರ್ಥ್ ಬಾ. ನಿಂತ್ಕೊಳ್ಳಿ. ಸಮರ್ಥು, ನೀನ್ ರಿಲೀಸ್ ಆಗಿತ್ತು ನನ್ಗೆ ತುಂಬಾನೇ ಸಂತೋಷ. ಆದ್ರೆ ಏನಮ್ಮ ನೀನು? ಆ ಪಪ್ಪ ಎಷ್ಟು ಕಷ್ಟಪಟ್ಟು ಅಣ್ಣನ ರಿಲೀಸ್ ಮಾಡಿಸಿದ್ದಾರೆ, ನೀನ್ ನೋಡಿದ್ರೆ ಇಷ್ಟು ಈಸಿಯಾಗಿ ಮಾತಾಡ್ತಿದ್ಯಲ್ಲ. ನಿಮ್ಮಪ್ಪ ಇಷ್ಟು ವರ್ಷಕ್ಕೆ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಅದು ಇದು ಮಾತ್ರ. ಇಷ್ಟು ಮಾತ್ರಕ್ಕೆ ನೀವೆಲ್ಲ ಒಳ್ಳೆಯವರಾಗ್ಬಿಡ್ತೀರಾ ಅಂತ ನಾನ್ ನಂಬಲ್ಲ. ಹೇಯ್, ನಂಬು ಅಂತ ಯಾವ ನನ್ನ ಮಗ ಹೇಳ್ದ ಈಗ? ನಿನ್ನ ನಂಬಿಕೆ ನಮಗೆ ಬೇಕಾಗೂ ಇಲ್ಲ. ನಮ್ಮ ಸಮರ್ಥ ಕಷ್ಟಪಡಬಾರ್ದು ಅಂತ ನಾವು ಇಷ್ಟೆಲ್ಲ ಮಾಡಿದ್ದು. ಅಪ್ಪ, ಶ್ರೀಮಂತು ಹೇಳಪ್ಪ. ಮನೆ ಬಾಡಿಗೆ ಎಲ್ಲ ಕಟ್ಟಿದ್ದೀನಿ. ಮನೆ ಖರ್ಚಿಗೆ ದುಡ್ಡು ಬೇಕಲ್ವಾ? ತಗೊಳ್ಳಿ. ಮನೆಗೆ ಸೊಸೆ ಬಂದ್ಮೇಲೂ ನನಗೆ ಯಾಕಪ್ಪ ಈ ಜವಾಬ್ದಾರಿ? ಈ ದುಡ್ಡನ್ನ ಸಪ್ತಮಿಗೆ ಕೊಡು, ಇನ್ನು ಮುಂದೆಲ್ಲ ಅವಳೇ ನೋಡ್ಕೊಳ್ಳಿ. ನಮಗೂ ಇದೇ ಬೇಕಾಗಿದ್ದು. ಸಪ್ತಮಿ, ಸಪ್ತಮಿ, ಸಪ್ತಮಿ ಅಜ್ಜಿ ಎಲ್ಲಿ? ಅಡಿಗೆ ಮನೇಲಿದ್ದಾಳಪ್ಪ. ಸಪ್ತಮಿ, ಸಪ್ತಮಿ. ಹಾರಿ ಬಂದೆ. ಬನ್ನಿ ಬನ್ನಿ.